ನಮಸ್ಕಾರ ವೀಕ್ಷಕರೇ. ಸಿಂಹರಾಶಿಯವರಿಗೆ ಈ ವಿಡಿಯೋ ಬಹಳ ಮುಖ್ಯವಾದದ್ದು. ಏಕೆಂದರೆ ಮೇ 15ರ ನಂತರ ನಿಮ್ಮ ಜೀವನದಲ್ಲಿ ನಡೆಯುವ ಬದಲಾವಣೆಗಳು ಸಾಮಾನ್ಯವಾದುದ್ದಲ್ಲ. ಇದುವರೆಗೆ ನೀವು ಅನುಭವಿಸಿದ ಅವಮಾನಗಳು, ನಿರಾಶೆಗಳು ಮತ್ತು ಮಾನಸಿಕ ಒತ್ತಡಗಳು ಒಂದೊಂದಾಗಿ ಕಡಿಮೆಯಾಗುತ್ತಾ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಆರಂಭವಾಗುವ ಸಮಯ ಹತ್ತಿರವಾಗುತ್ತಿದೆ. ಆದರೆ ಇದೇ ಸಮಯದಲ್ಲಿ ನಿಮ್ಮ ಬೆಳವಣಿಗೆಯನ್ನು ನೋಡಿ ಭಯ ಪಡುತ್ತಿರುವ ಒಬ್ಬ ವ್ಯಕ್ತಿಯ ಬಗ್ಗೆಯೂ ಈ ವಿಡಿಯೋದಲ್ಲಿ ನಾವು ತಿಳಿಸಲಿದ್ದೇವೆ. ನೀವು ಎಷ್ಟು ಉನ್ನತ ಮಟ್ಟಕ್ಕೆ ಏರುತ್ತೀರೋ ಅಷ್ಟೇ ವೇಗವಾಗಿ ಕೆಲವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಅಸೂಯೆ ಹೆಚ್ಚಾಗುತ್ತಿದೆ. ಹೊರಗಡೆ ನಿಮ್ಮೊಂದಿಗೆ ನಗುತ್ತಾ ಮಾತನಾಡುವವರೇ ಒಳಗಡೆ ಮಾತ್ರ ನಿಮ್ಮ ಅದೃಷ್ಟ ಕೆಡಲಿ ಎಂದು ತೀವ್ರವಾಗಿ ಬಯಸುತ್ತಿದ್ದಾರೆ. ನಿಮ್ಮ ಬಗ್ಗೆ ಇಲ್ಲಸಲ್ಲದ ಮಾತುಗಳನ್ನು ಕಟ್ಟಿ ಬೇರೆಯವರ ಮುಂದೆ ನಿಮ್ಮ ಗೌರವಕ್ಕೆ ಧಕ್ಕೆ ತರಲು ಪ್ರಯತ್ನಿಸುತ್ತಿದ್ದಾರೆ. ಅದಕ್ಕಾಗಿಯೇ ಇಂತಹ ಗುಪ್ತ ಶತ್ರುಗಳಿಂದ ನಿಮ್ಮನ್ನು ನೀವು ಹೇಗೆ ಕಾಪಾಡಿಕೊಳ್ಳಬೇಕು ಎಂದು ತಿಳಿದುಕೊಳ್ಳುವುದು ಬಹಳ ಅವಶ್ಯಕ. ಅದನ್ನು ತಡೆಯಲು ತಕ್ಷಣವೇ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ತಪ್ಪದೇ ನೋಡಿ. ಮೊದಲು ಕಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಜೈ ಸೂರ್ಯನಾರಾಯಣ ಎಂದು ತಪ್ಪದೆ ಬರೆಯಿರಿ. ಹೀಗೆ ಬರೆಯುವುದರಿಂದ ನಿಮ್ಮ ಮನಸ್ಸಿನಲ್ಲಿರುವ ಒಂದು ಸಕಾರಾತ್ಮಕ ಸಂಕಲ್ಪವು ಈ ವಿಶ್ವಕ್ಕೆ ತಲುಪುತ್ತದೆ. ನಿಮ್ಮ ಜೀವನದಲ್ಲಿ ಅಡಗಿರುವ ಎಷ್ಟೋ ರಹಸ್ಯಗಳು ಇಂದು ನಿಮಗೆ ಸ್ಪಷ್ಟವಾಗಿ ಅರ್ಥವಾಗಲಿವೆ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇದರಿಂದ ಈ ವಿಡಿಯೋ ಇನ್ನುಳಿದ ಸಿಂಹರಾಶಿಯವರಿಗೂ ತಲುಪುತ್ತದೆ. ಹಾಗೆಯೇ ನಮಗೂ ಕೂಡ ಇದು ಸ್ವಲ್ಪ ಸ್ಫೂರ್ತಿದಾಯಕ ಅನಿಸುತ್ತದೆ. ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಲು ಮರೆಯಬೇಡಿ. ಏಕೆಂದರೆ ಪ್ರತಿದಿನ ಇಂತಹ ನಿಖರವಾದ ರಾಶಿ ಭವಿಷ್ಯ, ಜ್ಯೋತಿಷ್ಯ ರಹಸ್ಯಗಳು ಮತ್ತು ಆಧ್ಯಾತ್ಮಿಕ ವಿಷಯಗಳನ್ನು ನಿಮಗಾಗಿ ಎಷ್ಟೋ ಶ್ರಮಪಟ್ಟು ನಾವು ತರುತ್ತಿದ್ದೇವೆ. ನಿಮ್ಮ ಹೆಸರು ಯಾವ ಅಕ್ಷರದಿಂದ ಆರಂಭವಾಗುತ್ತದೆ ಎಂಬುದನ್ನು ಕೂಡ ಕಮೆಂಟ್ನಲ್ಲಿ ತಪ್ಪದೇ ಬರೆಯಿರಿ. ಈ ವಿಡಿಯೋದಲ್ಲಿ ಹೇಳುವ ಕೆಲವು ಸಂಕೇತಗಳು ನಿಮ್ಮ ಜೀವನಕ್ಕೆ 100ಕ್ಕೆ 100ರಷ್ಟು ಖಂಡಿತವಾಗಿಯೂ ಹೊಂದಾಣಿಕೆಯಾಗುತ್ತವೆ. ಸಿಂಹರಾಶಿಯವರಿಗೆ ಈ ಮೇ ತಿಂಗಳು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬಹಳ ವಿಶೇಷವಾದದ್ದು. ಮುಖ್ಯವಾಗಿ ಮೇ 15ರ ನಂತರ ಗ್ರಹಗಳ ಚಲನೆಯು ನಿಮಗೆ ಅದ್ಭುತವಾಗಿ ಅನುಕೂಲಕರವಾಗಿ ಬದಲಾಗುತ್ತಿದೆ. ಸೂರ್ಯನು ನಿಮ್ಮ ದಶಮ ಸ್ಥಾನದಲ್ಲಿ ಅಪಾರ ಬಲವನ್ನು ಪಡೆಯುವುದರಿಂದ ಸಮಾಜದಲ್ಲಿ ಮತ್ತು ಉದ್ಯೋಗದಲ್ಲಿ ನಿಮ್ಮ ಗೌರವವು ಏಕಾಏಕಿ ಹೆಚ್ಚಾಗುತ್ತದೆ. ಸಮಾಜದಲ್ಲಿ ನಿಮ್ಮ ಮಾತಿಗೆ ಹಿಂದೆಂದೂ ಇಲ್ಲದ ರೀತಿಯಲ್ಲಿ ಬೆಲೆ ಸಿಗುತ್ತದೆ. ಇದುವರೆಗೆ ನಿಮ್ಮನ್ನು ನಿರ್ಲಕ್ಷಿಸಿದವರು ಕೂಡ ತಾವಾಗಿಯೇ ನಿಮ್ಮ ಬಳಿ ಬಂದು ಮಾತನಾಡುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ನೀವು ಮಾಡುವ ಪ್ರತಿಯೊಂದು ಕೆಲಸವೂ ಎಲ್ಲರ ಗಮನ ಸೆಳೆಯುತ್ತದೆ ಮತ್ತು ನಿಮ್ಮ ಕೌಶಲ್ಯಕ್ಕೆ ತಕ್ಕ ಗುರುತಿಸುವಿಕೆ ಲಭಿಸುತ್ತದೆ. ಆದರೆ ನೀವು ಯಾವಾಗಲಾದರೂ ಗಮನಿಸಿದ್ದೀರಾ, ಕಳೆದ ಕೆಲವು ದಿನಗಳಿಂದ ನಿಮಗೆ ಕಾರಣವಿಲ್ಲದೆಯೇ ವಿಪರೀತವಾದ ಸುಸ್ತು ಅನಿಸುತ್ತಿದೆಯೇ? ರಾತ್ರಿ ಸಮಯದಲ್ಲಿ ನಿದ್ರೆಯಲ್ಲಿ ಭಯಾನಕ ಕನಸುಗಳು ಬೀಳುವುದು ಅಥವಾ ಬೆಚ್ಚಿ ಬೀಳಿ ಎಚ್ಚರವಾಗುವಂತಹ ಅನುಭವಗಳು ಆಗುತ್ತಿವೆಯೇ? ಮನೆಯಲ್ಲಿ ಯಾವುದೇ ಕಾರಣವಿಲ್ಲದೆಯೇ ದಂಪತಿಗಳ ನಡುವೆ ಅಥವಾ ಕುಟುಂಬದ ಸದಸ್ಯರ ನಡುವೆ ಸಣ್ಣ ಪುಟ್ಟ ಜಗಳಗಳು ದೊಡ್ಡದಾಗುತ್ತಿವೆಯೇ? ಕೈಗೆ ಬಂದ ಕೆಲಸ ಕೊನೆಯ ಕ್ಷಣದಲ್ಲಿ ಅನಿರೀಕ್ಷಿತವಾಗಿ ನಿಂತು ಹೋಗುವುದು ಅಥವಾ ಅಂದುಕೊಳ್ಳದ ರೀತಿಯಲ್ಲಿ ಸಾಲಗಳು ಹೆಚ್ಚಾಗುವಂತಹ ಘಟನೆಗಳು ನಡೆಯುತ್ತಿವೆಯೇ? ಆದರೆ ಇಲ್ಲೇ ನೀವೊಂದು ಕಹಿ ಸತ್ಯವನ್ನು ತಿಳಿದುಕೊಳ್ಳಬೇಕು. ಅಸಲಿಗೆ ಅನಾಹುತ ಅಥವಾ ಅಪಾಯ ಇನ್ನೂ ಶುರುವಾಗಿಲ್ಲ. ನಿಮ್ಮ ಅದ್ಭುತವಾದ ಬೆಳವಣಿಗೆಯನ್ನು ನೋಡಿ ಕೆಲವು ಶತ್ರುಗಳು ಒಳಗೊಳಗೆ ಉರಿಯುತ್ತಿದ್ದಾರೆ. ಅವರ ಕಣ್ಣುಗಳಲ್ಲಿನ ನಕಾರಾತ್ಮಕ ಶಕ್ತಿ ನಿಮ್ಮ ಮನೆಯ ವಾತಾವರಣವನ್ನು ಮತ್ತು ನಿಮ್ಮ ಮಾನಸಿಕ ಶಾಂತಿಯನ್ನು ಹಾಳು ಮಾಡುತ್ತಿದೆ. ಈ ನಕಾರಾತ್ಮಕ ಶಕ್ತಿಯ ಕಾರಣದಿಂದಲೇ ನೀವು ಮಾಡಬೇಕೆಂದಿದ್ದ ಕೆಲಸಗಳು ಮುಂದೂಡಲ್ಪಡುತ್ತಿವೆ. ಆದರೆ ಇನ್ನು ಮುಂದೆ ಆ ದುಷ್ಟಶಕ್ತಿಗಳ ಆಟ ನಡೆಯುವುದಿಲ್ಲ. ಮೇ 15ರ ನಂತರ ನಿಮ್ಮ ಅದೃಷ್ಟವು ಏಕಾಏಕಿ ಊಹಿಸಲಾಗದ ರೀತಿಯಲ್ಲಿ ಬದಲಾಗಲಿದೆ. ನೀವು ಬಹಳ ಕಾಲದಿಂದ ಎಷ್ಟೋ ತಾಳ್ಮೆಯಿಂದ ಕಾಯುತ್ತಿದ್ದ ಒಂದು ಪ್ರಮುಖ ಕೆಲಸವು ಇದ್ದಕ್ಕಿದ್ದಂತೆ ಪೂರ್ಣಗೊಳ್ಳುತ್ತದೆ. ಬಹಳ ದಿನಗಳಿಂದ ಸರಿಯಾದ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವ ಯುವಕ ಯುವತಿಯರಿಗೆ ಶುಭ ಸುದ್ದಿ ಬರಲಿದೆ. ವ್ಯಾಪಾರ ಮಾಡುತ್ತಿರುವವರಿಗೆ ಹಿಂದೆಂದೂ ಇಲ್ಲದಷ್ಟು ಅನಿರೀಕ್ಷಿತ ಲಾಭಗಳು ದೊರೆಯಲಿವೆ. ವಿದೇಶಿ ಅವಕಾಶಗಳಿಗಾಗಿ ಕಾಯುತ್ತಿರುವವರಿಗೆ ಸಕಾರಾತ್ಮಕ ಸ್ಪಂದನೆ ಸಿಗಲಿದೆ.
ನಿಮ್ಮ ಮನೆಯಲ್ಲಿ ಅರ್ಧಕ್ಕೆ ನಿಂತು ಹೋಗಿದ್ದ ಶುಭ ಕಾರ್ಯಗಳ ಚರ್ಚೆ ಮತ್ತೆ ಸಂತೋಷದಿಂದ ಆರಂಭವಾಗಲಿದೆ. ನಿಮ್ಮ ಮೇಲಿರುವ ಕೆಟ್ಟ ಪ್ರಭಾವಗಳು ಮತ್ತು ದೃಷ್ಟಿ ದೋಷಗಳು ಒಂದೊಂದಾಗಿ ಶಾಶ್ವತವಾಗಿ ದೂರವಾಗಲಿವೆ. ಆದರೆ ಸರಿಯಾಗಿ ಇದೇ ಸಮಯದಲ್ಲಿ ನಿಮಗೆ ಅತ್ಯಂತ ಆಪ್ತರಾಗಿರುವ ಒಬ್ಬ ವ್ಯಕ್ತಿ ನಿಮ್ಮ ಬೆಳವಣಿಗೆಯನ್ನು ಅರಗಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಆ ವ್ಯಕ್ತಿ ಹೊರಗಡೆ ನಿಮ್ಮ ಶ್ರೇಯೋಭಿಲಾಷಿಯಂತೆ ನಟಿಸುತ್ತಾ ಒಳಗಡೆ ಮಾತ್ರ ನಿಮ್ಮ ಪತನವನ್ನು ಬಯಸುತ್ತಿದ್ದಾನೆ. ಆ ವ್ಯಕ್ತಿ ಯಾರು ಎಂದು ಗುರುತಿಸುವುದು ಈಗ ನಿಮಗೆ ಬಹಳ ಅವಶ್ಯಕವಾಗಿದೆ. ಈ ವ್ಯಕ್ತಿಯ ಹೆಸರು ಕೆಲವು ನಿರ್ದಿಷ್ಟ ಅಕ್ಷರಗಳಿಂದ ಆರಂಭವಾಗುವ ಸಾಧ್ಯತೆ ಇದೆ ಎಂದು ಜ್ಯೋತಿಷ್ಯ ಪಂಡಿತರು ವಿಶ್ಲೇಷಿಸುತ್ತಿದ್ದಾರೆ. ಮುಖ್ಯವಾಗಿ ಎಸ್, ಕೆ, ಆರ್, ಎಂ ಮತ್ತು ಎನ್ ಅಕ್ಷರಗಳಿಂದ ಹೆಸರು ಆರಂಭವಾಗುವ ವ್ಯಕ್ತಿಗಳ ವಿಷಯದಲ್ಲಿ ನೀವು ಬಹಳ ಜಾಗರೂಕರಾಗಿರಬೇಕು ಎಂದು ಸೂಚನೆಗಳು ತಿಳಿಸುತ್ತಿವೆ. ಇದು ಪ್ರತಿಯೊಬ್ಬರಿಗೂ ಖಂಡಿತವಾಗಿಯೂ ಅನ್ವಯಿಸದಿದ್ದರೂ ನಿಮ್ಮ ಸುತ್ತಮುತ್ತಲಿರುವವರ ನಡವಳಿಕೆಯನ್ನು ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿ. ನೀವು ಸಂತೋಷವಾಗಿದ್ದಾಗ ಅಥವಾ ಏನನ್ನಾದರೂ ಸಾಧಿಸಿದಾಗ ಮುಖದಲ್ಲಿ ಅಸಹನೆ ತೋರಿಸುವವರು ಯಾರು ಎಂದು ಆಲೋಚಿಸಿ. ನೀವು ಯಾವುದಾದರೂ ಶುಭ ಸುದ್ದಿಯನ್ನು ಹೇಳಿದಾಗ ಅಭಿನಂದಿಸದೆ ಹಠಾತ್ತಾಗಿ ಮೌನಕ್ಕೆ ಶರಣಾಗುವವರನ್ನು ಗುರುತಿಸಿ. ನೀವು ಇಡುವ ಪ್ರತಿಯೊಂದು ಹೆಜ್ಜೆಯ ಮೇಲೆ ಕಣ್ಣಿಟ್ಟು ನಿಮ್ಮ ಭವಿಷ್ಯದ ಯೋಜನೆಗಳ ಬಗ್ಗೆ ಪದೇ ಪದೇ ವಿಚಾರಿಸುವವರು ಯಾರು ಎಂಬುದನ್ನು ಗಮನದಲ್ಲಿಡಿ. ಇತ್ತೀಚೆಗೆ ನಿಮ್ಮ ಮನೆಯಲ್ಲಿ ದೇವರ ಫೋಟೋಗಳು ಅಥವಾ ವಿಗ್ರಹಗಳು ಕಾರಣವಿಲ್ಲದೆಯೇ ಕೆಳಗೆ ಬೀಳುವುದನ್ನು ಗಮನಿಸಿದ್ದೀರಾ? ಎಷ್ಟೋ ಭಕ್ತಿಯಿಂದ ಪೂಜೆ ಮಾಡುವ ಸಮಯದಲ್ಲಿ ದೀಪವು ಅಥವಾ ಆರತಿಯು ಅಕಸ್ಮಾತ್ತಾಗಿ ಆರಿಹೋಗುವ ಘಟನೆ ನಡೆದಿದೆಯೇ? ನಿದ್ರೆಯಲ್ಲಿ ಕಪ್ಪು ನೆರಳಿನಂತಹ ವಿಚಿತ್ರ ಆಕಾರಗಳು ನಿಮ್ಮನ್ನು ಬೆನ್ನಟ್ಟುತ್ತಿರುವಂತೆ ಕನಸುಗಳು ಬೀಳುತ್ತಿವೆಯೇ? ಬೆಳಿಗ್ಗೆ ನಿದ್ರೆಯಿಂದ ಎದ್ದ ಕೂಡಲೇ ಶರೀರದಲ್ಲಿ ಯಾವುದೋ ತಿಳಿಯದ ಭಾರ ಅಥವಾ ಅತಿಯಾದ ಸುಸ್ತು ಅನಿಸುತ್ತಿರುವುದನ್ನು ಗಮನಿಸಿದ್ದೀರಾ? ನೀವು ಯಾವಾಗಲೂ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿದ್ದೀರಿ. ಕಷ್ಟದಲ್ಲಿದ್ದವರಿಗೆ ಇಲ್ಲ ಎನ್ನದೇ ಸಹಾಯ ಮಾಡಿದ್ದೀರಿ. ಆದರೆ ನಿಮ್ಮ ಈ ಒಳ್ಳೆಯತನವನ್ನೇ ಕೆಲವರು ನಿಮ್ಮ ದೌರ್ಬಲ್ಯವನ್ನಾಗಿ ಬಳಸಿಕೊಂಡಿದ್ದಾರೆ. ನಿಮ್ಮ ಬೆಳವಣಿಗೆಗೆ ಅಡ್ಡಿಪಡಿಸಲು ನಿಮ್ಮ ನಂಬಿಕೆಯನ್ನೇ ಅವರು ಆಯುಧವನ್ನಾಗಿ ಮಾಡಿಕೊಳ್ಳುತ್ತಿದ್ದಾರೆ. ಅವರೊಂದಿಗೆ ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಹಂಚಿಕೊಳ್ಳುವುದನ್ನು ತಕ್ಷಣವೇ ನಿಲ್ಲಿಸಬೇಕು. ಇಲ್ಲದಿದ್ದರೆ ನೀವು ಊಹಿಸಲಾಗದ ನಷ್ಟಗಳನ್ನು ಅನುಭವಿಸಬೇಕಾಗಬಹುದು. ಆಧ್ಯಾತ್ಮಿಕವಾಗಿ ಆಳವಾಗಿ ನೋಡಿದಾಗ ಇವು ಖಂಡಿತವಾಗಿಯೂ ಒಂದು ಬಲವಾದ ನಕಾರಾತ್ಮಕ ಶಕ್ತಿ ಅಥವಾ ಮಾಟಮಂತ್ರದಂತಹ ಪ್ರಯೋಗಗಳ ಸಂಕೇತಗಳೆಂದು ಪರಿಗಣಿಸಲಾಗುತ್ತದೆ. ಮುಖ್ಯವಾಗಿ ನಿಮ್ಮ ಅದೃಷ್ಟವು ಏಕಾಏಕಿ ವೃದ್ಧಿಯಾಗುವ ಸಮಯದಲ್ಲಿ ಇಂತಹ ಕೆಟ್ಟ ಶಕ್ತಿಗಳು ನಿಮ್ಮ ಕಡೆಗೆ ಹೆಚ್ಚಾಗಿ ಆಕರ್ಷಿತವಾಗುತ್ತವೆ ಎಂದು ನಮ್ಮ ಪುರಾಣಗಳು ಹೇಳುತ್ತವೆ. ನಿಮ್ಮ ಪ್ರಕಾಶವನ್ನು ನೋಡಿ ಕತ್ತಲೆಯ ಶಕ್ತಿಗಳು ಭಯಪಟ್ಟು ನಿಮ್ಮ ಮೇಲೆ ದಾಳಿ ಮಾಡಲು ಪ್ರಯತ್ನಿಸುತ್ತವೆ. ಅದಕ್ಕಾಗಿಯೇ ನಿಮ್ಮ ಮನೆಗೆ ಬರುವವರ ವಿಷಯದಲ್ಲಿ ಮತ್ತು ನಿಮ್ಮ ಆಹಾರದ ವಿಷಯದಲ್ಲಿ ನೀವು ಬಹಳ ಜಾಗರೂಕರಾಗಿರಬೇಕು. ಹೊರಗಿನ ವ್ಯಕ್ತಿಗಳು ನೀಡುವ ಪ್ರಸಾದ ಅಥವಾ ಸಿಹಿ ಪದಾರ್ಥಗಳನ್ನು ತಿನ್ನುವ ಮೊದಲು ಎಚ್ಚರಿಕೆ ವಹಿಸಿ. ಆದರೆ ಸಿಂಹರಾಶಿಯವರು ಇಂತಹ ಶಕ್ತಿಗಳನ್ನು ನೋಡಿ ಭಯಪಡುವ ಅವಶ್ಯಕತೆ ಎಳ್ಳಷ್ಟೂ ಇಲ್ಲ. ಏಕೆಂದರೆ ಸಿಂಹರಾಶಿಯವರಿಗೆ ಸ್ವಭಾವತಃ ಸೂರ್ಯದೇವರ ಆಶೀರ್ವಾದ ಪೂರ್ಣವಾಗಿ ಇರುತ್ತದೆ. ನೀವು ಜೀವನದಲ್ಲಿ ಎಷ್ಟೇ ಕಷ್ಟಗಳಲ್ಲಿ ಮುಳುಗಿದ್ದರೂ ಮತ್ತೆ ಫೀನಿಕ್ಸ್ ಹಕ್ಕಿಯಂತೆ ಮೇಲೆ ಬರಲು ನಿಮ್ಮಲ್ಲಿ ಒಂದು ವಿಶೇಷವಾದ ಆಂತರಿಕ ಶಕ್ತಿ ಅಡಗಿರುತ್ತದೆ. ಅದಕ್ಕಾಗಿಯೇ ನಿಮ್ಮ ಗುಪ್ತ ಶತ್ರುಗಳು ನಿಮ್ಮನ್ನು ಎಂದಿಗೂ ಸಂಪೂರ್ಣವಾಗಿ ಸೋಲಿಸಲು ಸಾಧ್ಯವಿಲ್ಲ. ಆದರೆ ನೀವು ನಿಮ್ಮ ದೈನಂದಿನ ಜೀವನದಲ್ಲಿ ಕೆಲವು ಕನಿಷ್ಠ ಮುನ್ನೆಚ್ಚರಿಕೆಗಳನ್ನು ಮಾತ್ರ ತಪ್ಪದೇ ಪಾಲಿಸಬೇಕು. ಇಲ್ಲಿ ಬಹಳಷ್ಟು ಸಿಂಹರಾಶಿಯವರು ಒಂದು ದೊಡ್ಡ ತಪ್ಪು ಮಾಡುತ್ತಿದ್ದಾರೆ. ದೇವರ ದಯೆಯಿಂದ ಅದೃಷ್ಟವು ನಿಮ್ಮ ಮನೆ ಬಾಗಿಲು ತಟ್ಟುತ್ತಿರುವ ಈ ಸಮಯದಲ್ಲಿ ನಿಮ್ಮ ಯೋಜನೆಗಳನ್ನು ಅನವಶ್ಯಕವಾಗಿ ಬೇರೆಯವರ ಮುಂದೆ ಹೇಳಿಕೊಂಡು ಕೈಯಾರೆ ನಷ್ಟ ಅನುಭವಿಸುತ್ತಿದ್ದೀರಿ. ನಿಮ್ಮ ಪ್ರಸ್ತುತ ಸಂಪಾದನೆಯ ಬಗ್ಗೆ ಅಥವಾ ಬರಲಿರುವ ಲಾಭಗಳ ಬಗ್ಗೆ ಹೊರಗಿನ ವ್ಯಕ್ತಿಗಳೊಂದಿಗೆ ಹೆಚ್ಚಾಗಿ ಮಾತನಾಡಬೇಡಿ. ಪ್ರತಿಯೊಬ್ಬರನ್ನು ಅಮಾಯಕವಾಗಿ ನಂಬಿ ನಿಮ್ಮ ಕುಟುಂಬದ ರಹಸ್ಯಗಳನ್ನು ಅಥವಾ ವ್ಯಾಪಾರದ ಗುಟ್ಟುಗಳನ್ನು ಬಿಟ್ಟುಕೊಡಬೇಡಿ. ನಿಮ್ಮ ಸಂತೋಷವನ್ನು ನಿಮ್ಮಲ್ಲೇ ಇಟ್ಟುಕೊಳ್ಳುವುದು ಅಥವಾ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಮಾತ್ರ ಹಂಚಿಕೊಳ್ಳುವುದನ್ನು ಕಲಿಯಿರಿ. ಕೆಲವು ಸಿಂಹರಾಶಿಯವರು
ಕಳೆದ ಕೆಲವು ತಿಂಗಳುಗಳಿಂದ ಮಾನಸಿಕವಾಗಿ ಮಾತಿನಲ್ಲಿ ಹೇಳಲಾಗದಷ್ಟು ನೋವನ್ನು ಅನುಭವಿಸುತ್ತಿದ್ದಾರೆ. ಯಾರೊಂದಿಗೂ ಮಾತನಾಡಲು ಇಷ್ಟವಾಗದಿರುವುದು, ಯಾವಾಗಲೂ ಒಬ್ಬರೇ ಕೋಣೆಯಲ್ಲಿ ಇರಬೇಕೆಂದು ಅನಿಸುವುದು, ಇಂತಹ ಖಿನ್ನತೆಯ ಲಕ್ಷಣಗಳು ಕಾಣಿಸಿಕೊಳ್ಳುತ್ತಿವೆ. ಹಗಲಿರುಳು ಕಷ್ಟಪಟ್ಟು ಮಾಡಿದ ಕೆಲಸಕ್ಕೆ ಸರಿಯಾದ ಗುರುತಿಸುವಿಕೆ ಸಿಗದ ಕಾರಣ ಬಹಳ ಆವೇದನೆ ಅನುಭವಿಸುತ್ತಿದ್ದೀರಿ. ಆದರೆ ಈಗ ಆ ಕತ್ತಲೆಯ ದಿನಗಳು ಮುಗಿದು ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಲಿದೆ. ನೀವು ಮತ್ತೆ ನಿಮ್ಮ ರಾಜ ಗಾಂಭೀರ್ಯವನ್ನು ಮತ್ತು ಸಿಂಹದ ಶಕ್ತಿಯನ್ನು ಜಗತ್ತಿಗೆ ತೋರಿಸುವ ಸರಿಯಾದ ಸಮಯ ಬಂದಿದೆ. ಇನ್ನು ಮುಂದೆ ನಿಮ್ಮ ಮಾತಿಗೆ ಕುಟುಂಬದಲ್ಲಿಯೂ ಮತ್ತು ಕಚೇರಿಯಲ್ಲಿಯೂ ಅಪಾರ ಬೆಲೆ ಸಿಗಲಿದೆ. ಹಿಂದೆ ನಿಮ್ಮನ್ನು ಕಡಿಮೆ ಅಂದಾಜು ಮಾಡಿ ಟೀಕಿಸಿದವರೇ ನಾಳೆ ನಿಮ್ಮ ಅದ್ಭುತ ಯಶಸ್ಸನ್ನು ನೋಡಿ ಆಶ್ಚರ್ಯದಿಂದ ಬೆರಗಾಗುತ್ತಾರೆ. ನಿಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ದೊಡ್ಡ ಶುಭ ಫಲಿತಾಂಶಕ್ಕೂ ಮುನ್ನ ಕೆಲವು ಕಠಿಣ ಅಡೆತಡೆಗಳು ಖಂಡಿತವಾಗಿಯೂ ಬರುತ್ತವೆ. ಅದು ನಿಮ್ಮನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲು ಈ ವಿಶ್ವವು ನಿಮ್ಮನ್ನು ಪರೀಕ್ಷಿಸುವ ಒಂದು ವಿಧಾನವಷ್ಟೇ. ಅದಕ್ಕಾಗಿಯೇ ಬಹುಶಃ ಮೇ 15ರ ಮೊದಲು ಕೆಲವು ಅನಿರೀಕ್ಷಿತ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮ್ಮ ದಾರಿಗೆ ಅಡ್ಡ ಬರಬಹುದು. ನಿಮ್ಮ ಮನೆಯಲ್ಲಿ ಈ ನಡುವೆ ದೇವರ ಹತ್ತಿರ ಇಟ್ಟ ನಿಂಬೆ ಹಣ್ಣುಗಳು ಬೇಗನೆ ಕೊಳೆಯುವುದು ಅಥವಾ ಬಣ್ಣ ಬದಲಾಗುವುದನ್ನು ಗಮನಿಸಿದ್ದೀರಾ? ಹಚ್ಚ ಹಸಿರಾಗಿರಬೇಕಾದ ತುಳಸಿ ಗಿಡವು ಅಕಸ್ಮಾತ್ತಾಗಿ ಒಣಗಿ ಹೋಗುವುದನ್ನು ನೋಡಿದ್ದೀರಾ? ಪೂಜಾ ಕೊಠಡಿಯಲ್ಲಿ ಅಥವಾ ಮನೆಯ ಕೆಲವು ಮೂಲೆಗಳಲ್ಲಿ ವಿಚಿತ್ರವಾದ ಭರಿಸಲಾಗದ ವಾಸನೆ ಬರುವಂತಹ ವಿಷಯಗಳನ್ನು ಗಮನಿಸಿದ್ದರೆ ತಕ್ಷಣವೇ ಜಾಗರೂಕರಾಗಿರಿ. ಪ್ರತಿ ಮಂಗಳವಾರ ಮತ್ತು ಭಾನುವಾರ ತಪ್ಪದೆ ಸಮೀಪದ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿ. ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ಸೂರ್ಯದೇವರಿಗೆ ತಾಮ್ರದ ಚೊಂಬಿನಿಂದ ಆರ್ಘ್ಯ ಸಮರ್ಪಿಸುವುದು ನಿಮಗೆ ಬಹಳ ಶುಭ ತರಲಿದೆ. ಆದರೆ ಈ ಒಂದು ವಿಷಯವನ್ನು ನಿರ್ಲಕ್ಷಿಸಿದರೆ ಮಾತ್ರ ಕೈಗೆ ಬಂದ ಅದೃಷ್ಟವು ಕೈಜಾರಿ ಹೋಗಬಹುದು. ಅದುವೇ ನಿಮ್ಮ ನಿರ್ಧಾರಗಳು. ನಿಮ್ಮಲ್ಲಿ ಬಹಳಷ್ಟು ಜನರು ಈಗ ತಮ್ಮ ವೃತ್ತಿ ಜೀವನ ಅಥವಾ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದಂತೆ ಒಂದು ಅತಿ ಮುಖ್ಯವಾದ ನಿರ್ಧಾರವನ್ನು ತೆಗೆದುಕೊಳ್ಳಲಿದ್ದೀರಿ. ಅದು ಬಹುಶಃ ಉದ್ಯೋಗ ಬದಲಾವಣೆ, ಹೊಸ ವ್ಯಾಪಾರ ವಿಸ್ತರಣೆ, ರಿಯಲ್ ಎಸ್ಟೇಟ್ ಹೂಡಿಕೆ ಅಥವಾ ಒಂದು ಹೊಸ ಸಂಬಂಧದ ಬಗ್ಗೆಯೂ ಇರಬಹುದು. ಈ ನಿರ್ಣಾಯಕ ನಿರ್ಧಾರಗಳು ಮುಂಬರುವ 10 ವರ್ಷಗಳ ನಿಮ್ಮ ಭವಿಷ್ಯವನ್ನು ಸಂಪೂರ್ಣವಾಗಿ ಬದಲಿಸುವ ಅವಕಾಶ ಇದೆ. ಆದರೆ ಅವಸರಪಟ್ಟು ಅಥವಾ ಭಾವೋದ್ವೇಗಕ್ಕೆ ಒಳಗಾಗಿ ಯಾರ ಮಾತನ್ನು ಕುರುಡಾಗಿ ನಂಬಬೇಡಿ. ಮುಖ್ಯವಾಗಿ ನೀವು ಕೇಳದಿದ್ದರೂ ಅತಿಯಾಗಿ ಸಲಹೆ ನೀಡುವ ವ್ಯಕ್ತಿಗಳ ಹಿಂದಿರುವ ಅಸಲಿ ಉದ್ದೇಶಗಳನ್ನು ಜಾಗರೂಕತೆಯಿಂದ ಗಮನಿಸಿ. ಮೇ ತಿಂಗಳ ಕೊನೆಯಲ್ಲಿ ಅಥವಾ ಜೂನ್ ಮೊದಲ ವಾರದಲ್ಲಿ ಒಂದು ಅದ್ಭುತವಾದ ಶುಭ ಸುದ್ದಿಯು ನಿಮ್ಮ ಮನೆಯಲ್ಲಿ ಹಬ್ಬದ ವಾತಾವರಣವನ್ನು ತರಲಿದೆ. ವಿವಾಹಕ್ಕಾಗಿ ಕಾಯುತ್ತಿರುವ ಯುವಕ ಯುವತಿಯರಿಗೆ ಉತ್ತಮ ಸಂಬಂಧ ಕೂಡಿಬಂದು ಸುಸಂದರ್ಭ ಒದಗಲಿದೆ. ಸಂತಾನದ ವಿಷಯದಲ್ಲಿಯೂ ಬಹಳ ಸಂತೋಷದಾಯಕ ವಾರ್ತೆ ಸಿಗಲಿದೆ. ಉದ್ಯೋಗಸ್ಥರಿಗೆ ತಮ್ಮ ಮೇಲಧಿಕಾರಿಗಳಿಂದ ಪ್ರಶಂಸೆಗಳ ಜೊತೆಗೆ ಪದೋನ್ನತಿಯ ಸೂಚನೆಗಳು ಸ್ಪಷ್ಟವಾಗಿ ಕಾಣಿಸುತ್ತಿವೆ. ಬಹಳ ದಿನಗಳಿಂದ ಬಾಕಿ ಉಳಿದಿರುವ ಹಣಕಾಸಿಗೆ ಸಂಬಂಧಿಸಿದ ಕೆಲಸಗಳು ಈಗ ನಿಮಗೆ ಅನುಕೂಲಕರವಾಗಿ ಬದಲಾಗುವ ಅವಕಾಶವಿದೆ. ಇತ್ತೀಚಿನ ದಿನಗಳಲ್ಲಿ ನೀವು ಯಾರನ್ನಾದರೂ ಕುರುಡಾಗಿ ನಂಬಿ ಆರ್ಥಿಕವಾಗಿ ಅಥವಾ ಮಾನಸಿಕವಾಗಿ ಮೋಸ ಹೋಗಿದ್ದರೆ ಈ ವಿಡಿಯೋ ಖಂಡಿತವಾಗಿಯೂ ನಿಮಗೋಸ್ಕರ. ನೀವು ಒಮ್ಮೆ ಯಾರಿಗಾದರೂ ಮನಸ್ಸು ಕೊಟ್ಟರೆ ಅವರಿಗಾಗಿ ಪ್ರಾಣ ಕೊಡಲು ಸಿದ್ಧರಾಗುತ್ತೀರಿ. ಆದರೆ ಇಂದಿನ ದಿನಗಳಲ್ಲಿ ಅದೇ ನಿಮ್ಮ ಅತಿ ದೊಡ್ಡ ದೌರ್ಬಲ್ಯವಾಗುತ್ತಿದೆ. ಒಂದು ಆಸಕ್ತಿದಾಯಕ ಮಾನಸಿಕ ವಿಷಯವೇನೆಂದರೆ ನಿಮ್ಮ ಮೇಲೆ ಅಸೂಯೆ ಪಡುವ ಶತ್ರು ಹೊರಗಡೆ ತುಂಬಾ ಅಮಾಯಕನಂತೆ ಮತ್ತು ಒಳ್ಳೆಯವನಂತೆ ನಟಿಸುತ್ತಾನೆ. ನಿಮಗೆ ಯಾವುದಾದರೂ ಸಣ್ಣ ಅವಶ್ಯಕತೆ ಎದುರಾದಾಗ ಮೊಟ್ಟ ಮೊದಲು ಸಹಾಯ ಮಾಡಿದಂತೆ ನಾಟಕವಾಡುತ್ತಾನೆ. ಆದರೆ ಒಳಗಡೆ ಮಾತ್ರ ಕುತಂತ್ರಗಳನ್ನು ಮಾಡುತ್ತಾ ನಿಮ್ಮ ಸ್ಥಿರವಾದ ಬೆಳವಣಿಗೆಯನ್ನು ಹೇಗಾದರೂ ಅಡ್ಡಿಪಡಿಸಬೇಕೆಂದು ಸಂಚು ರೂಪಿಸುತ್ತಾನೆ. ನೀವು ಯಾವುದಾದರೂ ದೊಡ್ಡ ಯಶಸ್ಸನ್ನು ಸಾಧಿಸಿದಾಗ ಅಥವಾ ಶುಭ ಸುದ್ದಿಯನ್ನು ಹೇಳಿದಾಗ ಅವರ ಕಣ್ಣುಗಳನ್ನು ನೇರವಾಗಿ ನೋಡಿ. ಅವರ ತುಟಿಗಳು ನಗುತ್ತಿದ್ದರೂ ಅವರ ಮುಖದಲ್ಲಿ ನಿಜವಾದ ಆನಂದವು ಎಳ್ಳಷ್ಟು ಕಾಣಿಸುವುದಿಲ್ಲ. ನಿಮ್ಮನ್ನು ಎಷ್ಟೋ ಕಾಲದಿಂದ ಪೀಡಿಸುತ್ತಿದ್ದ ಕೋರ್ಟ್ ವ್ಯವಹಾರಗಳು ಅಥವಾ ಆಸ್ತಿ ವಿವಾದಗಳು ಅಕಸ್ಮಾತ್ತಾಗಿ ನಿಮಗೆ ಅನುಕೂಲಕರವಾಗಿ ಬದಲಾಗಬಹುದು.
ಹಿಂದೆ ಆರ್ಥಿಕ ಮುಗ್ಗಟ್ಟಿನಿಂದ ಅಥವಾ ಶತ್ರುಗಳ ಕುತಂತ್ರದಿಂದ ಅರ್ಧಕ್ಕೆ ನಿಂತು ಹೋಗಿದ್ದ ಕೆಲಸಗಳು ಮತ್ತೆ ಉತ್ಸಾಹದಿಂದ ಆರಂಭವಾಗುವ ಸಾಧ್ಯತೆ ಇದೆ. ಮುಖ್ಯವಾಗಿ ಸಿಂಹರಾಶಿಗೆ ಸೇರಿದ ಮಹಿಳೆಯರಿಗೆ ಈ ಸಮಯವು ಎಲ್ಲಾ ವಿಧದಲ್ಲೂ ಬಹಳ ಶುಭಪ್ರದವಾಗಿ ಮತ್ತು ಲಾಭದಾಯಕವಾಗಿ ಕಾಣಿಸುತ್ತಿದೆ. ನಿಮ್ಮ ಆರೋಗ್ಯದ ವಿಷಯದಲ್ಲೂ ಈ ಸಮಯದಲ್ಲಿ ಒಂದು ಪ್ರಮುಖ ಸಕಾರಾತ್ಮಕ ಬದಲಾವಣೆ ಕಂಡುಬರಲಿದೆ. ಬಹಳ ಕಾಲದಿಂದ ನಿಮ್ಮನ್ನು ಮೌನವಾಗಿ ಬಾಧಿಸುತ್ತಿದ್ದ ನೋವುಗಳು ಅಥವಾ ದೀರ್ಘಕಾಲದ ಸಮಸ್ಯೆಗಳು ಕಡಿಮೆಯಾಗುವ ಬಲವಾದ ಸೂಚನೆಗಳಿವೆ. ಆದರೆ ಕೆಲಸದ ಒತ್ತಡದಲ್ಲಿ ನಿಮ್ಮ ಕನಿಷ್ಠ ನಿದ್ರೆಯನ್ನು ಮಾತ್ರ ಯಾವುದೇ ಕಾರಣಕ್ಕೂ ನಿರ್ಲಕ್ಷಿಸಬೇಡಿ. ರಾತ್ರಿ ಮಲಗುವ ಮುನ್ನ ಗತಕಾಲವನ್ನು ನೆನಪಿಸಿಕೊಂಡು ಅತಿಯಾಗಿ ಯೋಚಿಸುವುದು ಅಥವಾ ಸಂಕಟ ಪಡುವುದನ್ನು ಸಂಪೂರ್ಣವಾಗಿ ಬಿಟ್ಟುಬಿಡಿ. ನಿಮ್ಮ ಮನಸ್ಸು ಎಷ್ಟು ಪ್ರಶಾಂತವಾಗಿ ಮತ್ತು ಸ್ಥಿರವಾಗಿರುತ್ತದೆಯೋ ಅಷ್ಟು ಬೇಗ ಈ ವಿಶ್ವದಲ್ಲಿರುವ ಅದೃಷ್ಟವು ನಿಮ್ಮ ಕಡೆಗೆ ಕಾಂತಿಯಂತೆ ಆಕರ್ಷಿತವಾಗುತ್ತದೆ. ಹಾವುಗಳು ನಿಮ್ಮ ಬೆನ್ನಟ್ಟುತ್ತಿರುವುದು, ಕತ್ತಲೆಯ ಪ್ರದೇಶಗಳಲ್ಲಿ ದಾರಿ ತಪ್ಪುವುದು, ಹಾಳಾದ ಹಳೆಯ ಮನೆಗಳು ಅಥವಾ ಕಪ್ಪು ನೆರಳುಗಳಂತಹ ಕನಸುಗಳು ಬಿದ್ದರೆ ಅಪ್ಪಿತಪ್ಪಿಯೂ ಭಯಪಡಬೇಡಿ. ಆಧ್ಯಾತ್ಮಿಕ ಶಾಸ್ತ್ರಗಳ ಪ್ರಕಾರ ಇವು ನಿಮ್ಮ ಜೀವನದಲ್ಲಿ ನಡೆಯಲಿರುವ ಒಂದು ದೊಡ್ಡ ಕರ್ಮ ಪರಿವರ್ತನೆಯ ಬಲವಾದ ಸಂಕೇತಗಳಾಗಿವೆ. ಈ ಪ್ರಮುಖ ಸಮಯದಲ್ಲಿ ನೀವು ಪ್ರತಿದಿನ ತಪ್ಪದೇ ಆಚರಿಸಬೇಕಾದ ಒಂದು ಸಣ್ಣ ಕೆಲಸವಿದೆ. ಪ್ರತಿದಿನ ಬೆಳಿಗ್ಗೆ ನಿದ್ದೆಯಿಂದ ಎದ್ದ ತಕ್ಷಣ 2 ಕೈಗಳನ್ನು ಮುಗಿದು ಸಾಕ್ಷಾತ್ ಸೂರ್ಯನಾರಾಯಣನಿಗೆ ನಮಸ್ಕಾರ ಮಾಡಿ, ಅನಂತರ ಸ್ನಾನ ಮುಗಿಸಿಕೊಂಡು ಆದಿತ್ಯ ಹೃದಯಂ ಅಥವಾ ಕನಿಷ್ಠ ಗಾಯತ್ರಿ ಮಂತ್ರವನ್ನು 11 ಬಾರಿ ಪಠಿಸುವುದು ನಿಮಗೆ ಬಹಳ ಶುಭ ತರಲಿದೆ. ಈ ಸಣ್ಣ ಆಧ್ಯಾತ್ಮಿಕ ಸಾಧನೆಯು ನಿಮ್ಮಲ್ಲಿ ಕುಂದುತ್ತಿರುವ ಆತ್ಮವಿಶ್ವಾಸವನ್ನು 1000 ಪಟ್ಟು ಹೆಚ್ಚಿಸುತ್ತದೆ. ನಿಮ್ಮ ಮನೆಯಲ್ಲಿ ಇತ್ತೀಚೆಗೆ ಯಾರಾದರೂ ಕುಟುಂಬದ ಸದಸ್ಯರು ಅಥವಾ ಮಕ್ಕಳು ಪದೇ ಪದೇ ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದಾರೆಯೇ? ರಾತ್ರಿ ವೇಳೆ ಮಕ್ಕಳು ನಿದ್ರೆಯಲ್ಲಿ ಬೆಚ್ಚಿಬಿದ್ದು ಅತಿಯಾಗಿ ಅಳುತ್ತಿದ್ದಾರೆಯೇ? ದೇವರ ಮುಂದೆ ಕುಳಿತು ಪೂಜೆ ಮಾಡುವ ಸಮಯದಲ್ಲಿ ನಿಮ್ಮ ಮನಸ್ಸು ಏಕಾಗ್ರತೆ ಇಲ್ಲದೆ ಚಂಚಲವಾಗುತ್ತಿದೆಯೇ? ಹಾಗಿದ್ದಲ್ಲಿ ತಕ್ಷಣವೇ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ದೈವಿಕ ಶಕ್ತಿಯನ್ನು ಹೆಚ್ಚಿಸುವ ಪ್ರಯತ್ನವನ್ನು ತೀವ್ರವಾಗಿ ಮಾಡಿ. ಪ್ರತಿದಿನ ಸಂಜೆ ಸಂಧ್ಯಾ ಸಮಯದಲ್ಲಿ ಮನೆಯ ಎಲ್ಲಾ ಕೋಣೆಗಳಲ್ಲಿ ಗುಗ್ಗುಳದ ದೀಪ ಹಾಕುವುದು ಅಥವಾ ಗಡ್ಡೆ ಕರ್ಪೂರದ ಆರತಿ ಬೆಳಗುವುದು ಅತ್ಯಂತ ಶ್ರೇಯಸ್ಕರ. ಸಿಂಹರಾಶಿಯವರಿಗೆ ಈ ಮೇ 15ರ ನಂತರದ ಕಾಲದಲ್ಲಿ ಮತ್ತೊಂದು ಅತಿ ಮುಖ್ಯವಾದ ಶುಭ ಪರಿಣಾಮವೆಂದರೆ ಹೆಸರು ಮತ್ತು ಪ್ರತಿಷ್ಠೆ ದಿಢೀರನೆ ಹೆಚ್ಚಾಗುವುದು. ನೀವು ಎಂದಿಗೂ ಊಹಿಸದ ಮಟ್ಟದಲ್ಲಿ ಸಮಾಜದಲ್ಲಿ ಒಂದು ವಿಶೇಷವಾದ ಗುರುತನ್ನು ಪಡೆಯುವ ಸುವರ್ಣ ಅವಕಾಶವಿದೆ. ಆದರೆ ಅದೇ ಸಮಯದಲ್ಲಿ ಬೆಳಕು ಹೆಚ್ಚಾದಂತೆ ನೆರಳು ಕೂಡ ಬೆಳೆಯುತ್ತದೆ ಎನ್ನುವಂತೆ ನಿಮ್ಮ ಮೇಲೆ ಕಣ್ಣಿಡುವ ಶತ್ರುಗಳ ಸಂಖ್ಯೆಯು ಹೆಚ್ಚಾಗಲಿದೆ. ಅದಕ್ಕಾಗಿಯೇ ನಿಮ್ಮ ಕುಟುಂಬದ ಫೋಟೋಗಳು, ಅತ್ಯಂತ ವೈಯಕ್ತಿಕ ವಿಷಯಗಳು ಮತ್ತು ದಿನನಿತ್ಯದ ಹಣಕಾಸಿನ ವಿಚಾರಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೊಂದಿಗೂ ಹಂಚಿಕೊಳ್ಳುವುದನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿ. ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಶುಭ ಘಟನೆಗಳನ್ನು ಸ್ವಲ್ಪ ಮಟ್ಟಿಗೆ ರಹಸ್ಯವಾಗಿಡುವುದು ಪ್ರಸ್ತುತ ಸಮಯದಲ್ಲಿ ಬಹಳ ಒಳ್ಳೆಯದು. ಈ ವಿಡಿಯೋ ನೋಡುತ್ತಿರುವ ಸಿಂಹರಾಶಿಯವರಲ್ಲಿ ಕೆಲವರು ಕಳೆದ 2-3 ವರ್ಷಗಳಲ್ಲಿ ಮಾತುಗಳಲ್ಲಿ ಹೇಳಲಾಗದಷ್ಟು ಅವಮಾನ ಮತ್ತು ಕಷ್ಟಗಳನ್ನು ಎದುರಿಸಿದ್ದಾರೆ. ನಿಮ್ಮ ನಿಜವಾದ ಬೆಲೆಯನ್ನು ಮತ್ತು ನಿಮ್ಮ ಪ್ರೀತಿಯನ್ನು ಎಳ್ಳಷ್ಟು ಗುರುತಿಸದ ಸ್ವಾರ್ಥಿಗಳಿಗಾಗಿ ನೀವು ಹಗಲು ಇರಳು ಕಣ್ಣೀರಿಟ್ಟು ಸಂಕಟ ಪಟ್ಟಿದ್ದೀರಿ. ಆದರೆ ಈಗ ಜ್ಯೋತಿಷ್ಯ ಚಕ್ರವು ಬದಲಾಗುತ್ತಿದೆ. ನಿಮ್ಮ ಸಂತೋಷದ ಸಮಯ ಹತ್ತಿರವಾಗುತ್ತಿದೆ. ನೀವು ಜೀವನದಲ್ಲಿ ಎಲ್ಲಿ ಕೆಳಗೆ ಬಿದ್ದಿದ್ದೀರೋ ಸರಿಯಾಗಿ ಅದೇ ಸ್ಥಳದಿಂದ ಮತ್ತೆ ನಿಮ್ಮ ಕಾಲ ಮೇಲೆ ನೀವು ಸಮ್ಮಾನದಿಂದ ಎದ್ದು ನಿಲ್ಲಲಿದ್ದೀರಿ. ನಿಮ್ಮ ಅದ್ಭುತ ಯಶಸ್ಸನ್ನು ನೋಡಿ ಹಿಂದೆ ನಿಮ್ಮನ್ನು ಟೀಕೆ ಮಾಡಿದವರು, ನಿಮ್ಮನ್ನು ಕೀಳಾಗಿ ಕಂಡವರು ಈಗ ಆಶ್ಚರ್ಯದಿಂದ ಕುದಿಯುತ್ತಾರೆ. ಮೇ 15ರ ನಂತರ ನಿಮ್ಮ ಮನೆಗೆ ಧನಲಕ್ಷ್ಮಿಯು ಅನಿರೀಕ್ಷಿತ ಮಾರ್ಗಗಳಲ್ಲಿ ನಡೆದು ಬರುವ ಕಾರಣ ಧನಹರಿವು ಅಪಾರವಾಗಿ ಹೆಚ್ಚಾಗುವ ಸೂಚನೆಗಳಿವೆ. ನಿಮಗೆ ಹೊಸ ಆದಾಯದ ಮೂಲಗಳು ಊಹಿಸಲಾಗದ ರೀತಿಯಲ್ಲಿ ಗೋಚರಿಸಲಿವೆ ಮತ್ತು ಅವುಗಳ ಮೂಲಕ ಸ್ಥಿರವಾದ ಆದಾಯವು ಬರಲಿದೆ. ಹಿಂದೆ ಕೈಬಿಟ್ಟು ಹೋದ ಅಥವಾ ಎಲ್ಲೋ ಅರ್ಧಕ್ಕೆ ನಿಂತು ಹೋದ ನಿಮ್ಮ ಕಷ್ಟಾರ್ಜಿತ ಹಣವು ಬಡ್ಡಿಯ ಸಮೇತವಾಗಿ ಮತ್ತೆ ನಿಮ್ಮ ಕೈ ಸೇರಬಹುದು. ಕೆಲವರಿಗೆ ಪೂರ್ವಜರ ಆಸ್ತಿ ಸಂಬಂಧಿತ ವ್ಯವಹಾರಗಳಲ್ಲಿ ಲಾಭ ಅಥವಾ ಕೋರ್ಟ್ ಕೇಸುಗಳಲ್ಲಿ ವಿಜಯ ಸಾಧಿಸುವ ಅವಕಾಶಗಳು ಕೂಡ ಸ್ಪಷ್ಟವಾಗಿ ಕಾಣಿಸುತ್ತಿವೆ.
ಆದರೆ ಎಷ್ಟು ಹಣ ಬಂದರೂ ಅನಗತ್ಯ ಆಡಂಬರಕ್ಕೆ ಹೋಗಿ ಖರ್ಚುಗಳನ್ನು ಹೆಚ್ಚಿಸಿಕೊಳ್ಳದೇ ಇರುವುದು ಈಗ ಬಹಳ ಮುಖ್ಯ. ನಿಮ್ಮ ಸುತ್ತಮುತ್ತ ಈಗ ಮುಖ್ಯವಾಗಿ ಎರಡು ರೀತಿಯ ವಿರುದ್ಧ ವ್ಯಕ್ತಿಗಳು ಮಾತ್ರ ಇರುತ್ತಾರೆ. ಯಾವುದೇ ಪ್ರತಿಫಲ ಅಪೇಕ್ಷಿಸದೆ ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಕುಟುಂಬ ಸದಸ್ಯರು ಅಥವಾ ಮಿತ್ರರು ಒಂದು ಕಡೆಯಾದರೆ, ನಿಮ್ಮ ಬೆಳವಣಿಗೆಯನ್ನು ಎಳ್ಳಷ್ಟೂ ಸಹಿಸಲಾಗದೆ ಒಳಗೊಳಗೆ ಕುದಿಯುತ್ತಾ ಮೇಲೆ ನಗುವ ಅಸೂಯೆ ಪಡುವವರು ಇನ್ನೊಂದು ಕಡೆ. ಈ ಇಬ್ಬರನ್ನು ಸರಿಯಾದ ಸಮಯದಲ್ಲಿ ಗುರುತಿಸಿ ಯಾರನ್ನು ಎಲ್ಲಿಡಬೇಕು ಎಂದು ತಿಳಿದುಕೊಳ್ಳುವುದೇ ಈಗ ದೇವರು ನಿಮಗೆ ಒಡ್ಡುತ್ತಿರುವ ಅತಿ ದೊಡ್ಡ ಪರೀಕ್ಷೆ. ಕಷ್ಟ ಕಾಲದಲ್ಲಿ ಯಾರು ನಿಮಗೆ ನಿಜವಾದ ನೈತಿಕ ಬೆಂಬಲವಾಗಿ ನಿಂತಿದ್ದಾರೋ ಅವರನ್ನು ಎಂದಿಗೂ ಮರೆಯಬೇಡಿ. ಈ ವಿಶೇಷ ಸಮಯದಲ್ಲಿ ನೀವು ಭಕ್ತಿ ಶ್ರದ್ಧೆಗಳಿಂದ ಮಾಡುವ ಪ್ರಾರ್ಥನೆಗಳು ಬಹಳ ಬೇಗ ದೇವರಿಗೆ ತಲುಪುತ್ತವೆ ಮತ್ತು ಸತ್ಫಲ ನೀಡುತ್ತವೆ. ಮುಖ್ಯವಾಗಿ ಪ್ರತಿ ಭಾನುವಾರ ಬೆಳಿಗ್ಗೆ ತಪ್ಪದೆ ಸೂರ್ಯನ ದೇವಸ್ಥಾನಕ್ಕೆ ಅಥವಾ ನವಗ್ರಹಗಳ ಮಂಟಪಕ್ಕೆ ಹೋಗುವುದನ್ನು ರೂಢಿಸಿಕೊಳ್ಳಿ. ಅಲ್ಲಿ ಬಡವರಿಗೆ 1 ಕಿಲೋ ಗೋಧಿ ಅಥವಾ ಕೆಂಪು ಬಣ್ಣದ ವಸ್ತ್ರಗಳನ್ನು ದಾನ ಮಾಡುವುದು ನಿಮ್ಮ ಜಾತಕಕ್ಕೆ ತುಂಬಾ ಒಳ್ಳೆಯದು. ಈ ಸಣ್ಣ ಪರಿಹಾರವು ನಿಮ್ಮ ಜಾತಕದಲ್ಲಿ ಸೂರ್ಯನ ಸ್ಥಾನವನ್ನು ಮತ್ತು ಅದರ ಮೂಲಕ ನಿಮ್ಮ ಅದೃಷ್ಟವನ್ನು ಇನ್ನಷ್ಟು ಬಲಪಡಿಸುತ್ತದೆ. ನಿಮ್ಮ ಜೀವನದಲ್ಲಿ ಈಗ ಯಶಸ್ಸಿನಿಂದ ಕೂಡಿದ ಒಂದು ಅದ್ಭುತವಾದ ಹೊಸ ಅಧ್ಯಾಯವು ಸಮ್ಮಾನದಿಂದ ಆರಂಭವಾಗುತ್ತಿದೆ. ಇದುವರೆಗೆ ನೀವು ಒಬ್ಬರೇ ಕೋಣೆಯಲ್ಲಿ ಕಣ್ಣೀರಿಟ್ಟ ಕತ್ತಲೆಯ ದಿನಗಳು ಇನ್ನು ಮುಂದೆ ಶಾಶ್ವತವಾಗಿ ಮುಗಿಯಲಿವೆ. ನೀವು ಸುರಿಸಿದ ಪ್ರತಿಯೊಂದು ಬೆವರಿನ ಹನಿಗೂ ಮತ್ತು ಪಟ್ಟ ಪ್ರತಿಯೊಂದು ಕಷ್ಟಕ್ಕೂ ತಕ್ಕ ಅದ್ಭುತವಾದ ಫಲಿತಾಂಶ ಸಿಗುವ ಸಮಯ ಹತ್ತಿರವಾಗುತ್ತಿದೆ. ಆದರೆ ಯಶಸ್ಸಿನ ದಡವನ್ನು ತಲುಪುವ ಈ ಕೊನೆಯ ಕ್ಷಣದಲ್ಲಿ ನಿಮ್ಮ ಶತ್ರುಗಳು ಮಾಡುವ ಮೋಸಗಳನ್ನು ಎಚ್ಚರಿಕೆಯಿಂದ ಮತ್ತು ಚಾಕಚಕ್ಯತೆಯಿಂದ ಗುರುತಿಸಬೇಕು. ಬಹಳಷ್ಟು ಸಿಂಹರಾಶಿಯವರು ಈ ವಿಡಿಯೋವನ್ನು ಇಲ್ಲಿಯವರೆಗೆ ನೋಡಿದ ನಂತರ ತಮ್ಮ ಜೀವನದಲ್ಲಿ ನಡೆಯುತ್ತಿರುವ ವಾಸ್ತವ ಘಟನೆಗಳು ನಿಜವಾಗಿಯೂ ಅದಕ್ಕೆ ಹೊಂದಾಣಿಕೆಯಾಗುತ್ತಿವೆ ಎಂದು ಅನುಭವಿಸುತ್ತಾರೆ. ಏಕೆಂದರೆ ಈ ವಿಶೇಷ ಕಾಲದಲ್ಲಿ ನಿಮ್ಮ ಸುತ್ತಲಿರುವ ವಿಶ್ವಶಕ್ತಿಗಳು ಬಹಳ ವೇಗವಾಗಿ ಸಕಾರಾತ್ಮಕ ದಿಕ್ಕಿನಲ್ಲಿ ಬದಲಾಗುತ್ತಿವೆ. ನೀವು ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಬಲವಾಗಿದ್ದರೆ ಈ ಭೂಮಿಯ ಮೇಲಿರುವ ಯಾವುದೇ ನಕಾರಾತ್ಮಕ ಶಕ್ತಿ ಅಥವಾ ಮಾಟಮಂತ್ರಗಳು ನಿಮ್ಮ ಮೇಲೆ ಹೆಚ್ಚು ಕಾಲ ಯಾವುದೇ ಪ್ರಭಾವ ಬೀರಲು ಸಾಧ್ಯವಿಲ್ಲ. ಇನ್ನೂ ನಿಮಗೆ ಹೇಳಬೇಕಾದ ಒಂದು ಪ್ರಮುಖ ಜ್ಯೋತಿಷ್ಯ ರಹಸ್ಯವಿದೆ. ಈ ಮೇ ತಿಂಗಳಿನಲ್ಲಿ ನೀವು ಹೊಸದಾಗಿ ಖರೀದಿಸುವ ಅಥವಾ ಹೂಡಿಕೆ ಮಾಡುವ ವಸ್ತುಗಳು ನಿಮ್ಮ ಮನೆಯ ಅದೃಷ್ಟವನ್ನು ದಿಢೀರನೆ ಹೆಚ್ಚಿಸುವ ಸಾಧ್ಯತೆ ಇದೆ. ಮುಖ್ಯವಾಗಿ ಶುಭಪ್ರದವಾದ ಚಿನ್ನ, ಹೊಸ ವಾಹನ, ಎಲೆಕ್ಟ್ರಾನಿಕ್ ವಸ್ತುಗಳು ಅಥವಾ ಮನೆಗೆ ಸಂಬಂಧಿಸಿದ ಪವಿತ್ರವಾದ ವಸ್ತುಗಳನ್ನು ಖರೀದಿಸುವ ಅವಕಾಶಗಳು ಬಹಳ ಬಲವಾಗಿ ಕಾಣಿಸುತ್ತಿವೆ. ಆದರೆ ಯಾವುದೇ ಬೆಲೆ ಬಾಳುವ ವಸ್ತುವನ್ನು ಖರೀದಿಸುವ ಮುನ್ನ ಅಥವಾ ಮುಂಗಡ ಹಣ ಅಂದ್ರೆ ಅಡ್ವಾನ್ಸ್ ನೀಡುವ ಮೊದಲು ಪಂಚಾಂಗದಲ್ಲಿ ಒಳ್ಳೆಯ ದಿನ ಮತ್ತು ಶುಭ ಮುಹೂರ್ತವನ್ನು ನೋಡಿಕೊಳ್ಳುವುದು ಬಹಳ ಒಳ್ಳೆಯದು. ನೀವು ಇದುವರೆಗೆ ಹೊರಗಡೆ ಯಾರೊಂದಿಗೂ ಹೇಳಿಕೊಳ್ಳದ ಒಂದು ದೊಡ್ಡ ಕನಸು ಈಗ ನನಸಾಗುವ ಕೊನೆಯ ಹಂತದಲ್ಲಿದೆ. ನೀವು ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಪಾಲಿಸಿದರೆ ಯಾವುದೇ ಶತ್ರುವನ್ನು ನೋಡಿ ಭಯ ಪಡುವ ಅವಶ್ಯಕತೆ ಎಳ್ಳಷ್ಟೂ ಇಲ್ಲ. ಏಕೆಂದರೆ ನಿಮ್ಮ ರಾಶಿಗೆ ಈಗ ನವಗ್ರಹಗಳ ದೈವಬಲ ಮತ್ತು ಗುರುಬಲದ ಬೆಂಬಲ ಬಹಳ ಬಲವಾಗಿದೆ. ಮೇ ತಿಂಗಳ ಕೊನೆಯ ವಾರದಲ್ಲಿ ನೀವು ತೆಗೆದುಕೊಳ್ಳಲಿರುವ ಒಂದು ಸಾಹಸಮಯವಾದ ದೊಡ್ಡ ನಿರ್ಧಾರವು ನಿಮ್ಮ ಜೀವನದ ಹಾದಿಯನ್ನೇ ಸಂಪೂರ್ಣವಾಗಿ ಬದಲಿಸುವ ಸಾಧ್ಯತೆ ಇದೆ. ಅದು ನಿಮ್ಮ ಹೊಸ ವೃತ್ತಿ ಜೀವನದ ಬದಲಾವಣೆ ಇರಬಹುದು, ನಿಮ್ಮ ಜೀವನ ಸಂಗಾತಿಯ ಆಯ್ಕೆ ಇರಬಹುದು ಅಥವಾ ನವೀನವಾದ ವ್ಯಾಪಾರವೂ ಇರಬಹುದು. ಈ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಇತರರ ಮಾತಿಗಿಂತ ನಿಮ್ಮ ಅಂತರಾತ್ಮ ಅಥವಾ ಸಿಕ್ಸ್ತ್ ಸೆನ್ಸ್ ಹೇಳುವುದನ್ನು ಪ್ರಶಾಂತವಾಗಿ ಕುಳಿತು ಕೇಳಿಸಿಕೊಳ್ಳಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.